ಎಡಿಟರ್ ಜೋನಿ ಹರ್ಷ ಅವ್ರು ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ದಯಮಾಡಿ ಜೋನಿ ಹರ್ಷ ಹಾಗೂ ಆನಂದ್ ಮಿಂಚಿನ ವೇಗದಲ್ಲಿ ವೇದಿಕೆಗೆ ಬರಬೇಕು. ದಯಮಾಡಿ ಯಾರು ಬರ್ತಾರೆ ಇಬ್ಬರಲ್ಲಿ ಫಸ್ಟು? ಸರ್ ಸಾಧು ಸರ್ ಒಂದ್ಸಲ ಆಕ್ಷನ್ ಹೇಳಿ ಸರ್, ಇಬ್ರು ಓಡ್ ಬರಲಿ. ಜೋನಿ ಹರ್ಷ ಫಸ್ಟು. ಆನಂದ್ ಅವರು ಇಲ್ಲಿ ಸೌಂಡ್ ಬರ್ತಾ ಇದೆ ಬಜರಂಗಿ ಅಂತ, ಸಣ್ಣ ಪುಟ್ಟ ಸಿನಿಮಾ ಅಂತ ಲೈವ್ ಶುರು ಮಾಡಿದ್ರು. ಬಜರಂಗಿ ಅನ್ನೋ ಒಂದು ದೊಡ್ಡ ಚಿತ್ರ ಮಾಡೋ ಮೂಲಕ ಅವರ ಕ್ಯಾಲಿಬರ್ ಏನು ಅಂತ ಜಗತ್ತಿಗೆ ತೋರಿಸ್ಬಿಟ್ರು. ಇನ್ನು ಜೋನಿ ಹರ್ಷ ಬಗ್ಗೆ ಹೇಳಬೇಕಾಗಿಲ್ಲ. ಇಬ್ಬರು ಪ್ರತಿಭಾವಂತರು ಬಲೆ ಜೋಡಿಯಾಗಿ ಕೆಲಸ ಮಾಡಿದ್ದಾರೆ. ಅವರಿಬ್ಬರಿಗೆ ನಾನು ಸ್ವಾಗತಿಸ್ತಾ ಈ ಚಿತ್ರದ ಅನುಭವದ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಚಿತ್ರದ ಛಾಯಾಗ್ರಾಹಕ ಆನಂದ್. ಜೈ ಆನಂದ್. ನಮಸ್ತೆ. ನನಗಿಷ್ಟೇ ಮಾತು ಬರೋದು. ಇದರಲ್ಲಿ ಒಳ್ಳೆಯ ಅನುಭವ ಅಂದರೆ ಸಾಧು ಸರ್ ಸಿಕ್ಕಿರೋದು. ಇಷ್ಟು ದಿನ ಅವ್ರ ಜೊತೆ ಮಾಮೂಲಿ ಇದು ಒಂದು ಸಿನಿಮಾದಲ್ಲಿ ನಾನೊಂದು 8 ಸಿನಿಮಾಲಿ ನಾನು ಕ್ಯಾಮ್ರಾವನ್ ಆಗಿದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಜೊತೆ ಒಂದು ಅವಕಾಶ. ಆಮೇಲೆ ಒಂದು ಡೆಫಿನೆಟಾಗಿ ಹೇಳ್ಬೇಕಂದ್ರೆ ಒಂದು ಡೈರೆಕ್ಷನಲ್ಲಿ ನನಗೆ ತುಂಬವಾದ ಡೈರೆಕ್ಟ್ರು, ತುಂಬ ಇಷ್ಟವಾದ. ಅದು ಬಿಟ್ಟರೆ ಸಿನಿಮಾ ಫುಲ್ಲು ಕಲರ್ಫುಲ್ಗೆ ಏನು ಬೇಕೋ ಪ್ರತಿಯೊಂದು ಕೊಡಿಸಿದ್ದಾರೆ ಪ್ರೊಡ್ಯೂಸರು ಸಾಧು ಸಾರು. 100% ತುಂಬ ಚೆನ್ನಾಗಿ ಬಂದಿದೆ. ಕಲರ್ಫುಲ್ಲಾಗಿ ಡೆಫಿನೆಟಾಗಿ ಬಂದಿದೆ. ಒಂದು ಯಾವುದೇ ಲ್ಯಾಂಗ್ವೇಜ್ಗೂ ಬೀಟ್ ಮಾಡೋಂಗೆ ತುಂಬ ಕಲರ್ಫುಲ್ಲಾಗಿ ತೆಗೆದಿದ್ವಿ. ಥ್ಯಾಂಕ್ ಯು. ಮಾತನ್ನು ಎಡಿಟ್ ಮಾಡದೆ ಮಾತಾಡಿ ಜೋನಿ ಹರ್ಷ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾಲ್ಲಿ ಸುಮಂತನ ಸಾಧಕವಾಗಿ ತುಂಬ ಡಿಫ್ರೆಂಟ್ ತೋರಿಸ್ತಾರೆ ಅಂತ ಹೇಳ್ಬೋದು. ಒಂದು ರೀಮೇಕ್ ಸಿನಿಮಾಗಿಂತ ಅದರಿಂದ ಇದು ಎಕ್ಸ್ಪೆರಿಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಸಾಧು ಸರ್ ಸುಮಂತ್ ಸರ್ ಜೊತೆಗೆ. ಥ್ಯಾಂಕ್ ಯು. ಸರ್ ಮಾತಾಡಿದ್ರ ಸಾಧು ಸರ್? ಮೈಕಲ್ಲಿ ಹೇಳಿ ಅದನ್ನು. ನಾವಿಬ್ಬರು ಅಷ್ಟೇ ಮಾತಾಡೋಕ್ಕಾಗೋದು. ಅದನ್ನು ಮೆಲ್ಲ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಇಷ್ಟು ದೂರ ಬಂದು ನಮ್ಮ ಜೊತೆ ಇಷ್ಟೊಂದು ಮಾತು ಹಂಚ್ಕೊಂಡಿದ್ದಕ್ಕೆ ನಿಮ್ಮಿಬ್ಬರಿಗೂ ನಾವು ಆಭಾರಿಯಾಗಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಲೈಟ್ ಆಫ್ ಆಗ್ತಾ ಇದೆ, ಸಿಗ್ನಲ್ ಕೊಡ್ತಿದ್ದಾರೆ, ನೀನು ಮಾತು ಜಾಸ್ತಿ ಆಗಬೇಡ. ಶಾಡೋಸ್ 1 ತಂಡ ಚಿತ್ರದ ಹಾಡೊಂದಕ್ಕೆ ಹೆಜ್ಜೆ ಹಾಕಲಿಕ್ಕೆ ವೇದಿಕೆಗೆ ರೆಡಿ ಇದ್ದಾರೆ. ಭಲ್ಲೆ ಜೋಡಿ ಚಿತ್ರದ ಕೋಕಿಲ ಸಾಧು ಸಂಗೀತ ನಿರ್ದೇಶನದ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಶಾಡೋಸ್ 1 ಟೀಮು ವೇದಿಕೆಗೆ ಬರ್ತಾ ಇದೆ. ಜೋರಾದ ಚಪ್ಪಳೆ ಜೊತೆಗೆ ಅವ್ರನ್ನ ಸ್ವಾಗತಿಸಿ ಹುರಿದುಂಬಿಸಿ. Just enjoy, dance floor ಇದೆ ತುಂಬಾ ಕಿಕ್ಕಿದೆ. Hello 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 hi, hello 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 hi. ಆಜಾ ನಾಚೋ just enjoy, ಸಾಂಗ್ ಜೋರಿದೆ ಜೋಡಿ ಇಲ್ಲಿದೆ.
ಶಾಡೋಸ್ ಒನ್ ತಂಡದ ಕಲರ್ಫುಲ್ ಡ್ಯಾನ್ಸ್ನ ನೋಡಿದ್ರಿ. ಶೈಲೇಂದ್ರ ಬಾಬು ಅವರು ಸಾಧು ಅವರು ಸಿನಿಮಾನ ಹೆಂಗೆ ಕಲರ್ಫುಲ್ ಮಾಡಿದಾರೋ ಈ ಪ್ರೋಗ್ರಾಮ್ನು ಕಲರ್ಫುಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಎಲ್ಲ ಥರ ಐಟಮ್ನ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ನೆಕ್ಸ್ಟ್ ಐಟಮ್ಗೆ ಹೋಗೋಣ. ಶೈಲೇಂದ್ರ ಬಾಬು ಅವರು ಸಾಧು ಕೋಕಿಲ್ ಅವರು ಬಂದರೆ ಬಲೆ ಜೋಡಿ ಥರ ವೇದಿಕೆ ಮೇಲೆ ಮಾತಾಡ್ಬೋದು ಅಂತ ಅನ್ಕೋತೀನಿ. ಸರ್ ಬರ್ಬೋದಾ ಸರ್? ಬರ್ತಿದ್ದಾರೆ ಸರ್. ಸಾಧು ಸರ್ ಪ್ಲೀಸ್ ಸರ್, ನಿಮ್ಮ ಜೋರಾದ ಚಪ್ಪಳೆ ಜೊತೆಗೆ ಚಿತ್ರದ ನಿರ್ಮಾಪಕ ಹಾಗೂ ನಿರ್ದೇಶಕ ಇಬ್ಬರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಸಾಧು ಅವರು ಬರ್ತಾ ಇದ್ದಾರೆ ಸರ್. ಏನು ಸರ್ ಇದು? ಏನೋ ಹಿಡನ್ ಕ್ಯಾಮ್ರಾ ಅನ್ಕೊಂಬಿಟ್ಟೆ. ಬಾಬು ಅವ್ರು ಹೇಳ್ತಾರೆ ಸಾಧು ಅವರು ಆ್ಯಕ್ಟಿಂಗ್ಗೆ ಕೈ ಸಿಗಲ್ಲ, ಸಿನಿಮಾ ಡೈರೆಕ್ಷನ್ಗೆಲ್ಲ ಹೆಂಗೆ ಕೈ ಸಿಕ್ಕಿದ್ರು, ಯಾವ ರೀತಿ ಕಾಂಬಿನೇಷನ್ ಆಯಿತು, ಸಿನಿಮಾ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಯಾವಾಗ ಮುಹೂರ್ತ ಮಾಡಿದ್ರಿ, ಸ್ವಲ್ಪ ಡಿಲೇ ಆದಂಗಿದೆ, ಯಾಕೆಲ್ಲ ಡಿಲೇ ಆಯಿತು, ಮಿಕ್ಕಿದೆಲ್ಲ ವಿವರಣೆಯನ್ನು ಇಬ್ಬರು ಕೊಡ್ತಾರೆ. ನಾನು ಮೊದಲಿಗೆ ಸಾಧು ಸರ್ಗೆ ಮೈಕ್ ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಬಲೆ ಜೋಡಿ ಬಾಬು ಸರ್ ಅವರ ಮಗನ ಎಷ್ಟನೇ ಸಿನಿಮಾ ಸರ್? 3ನೇ ಸಿನಿಮಾ. 4ನೇ ಸಿನಿಮಾ? 3 ಸರ್. 4 ಅಂತ ನಾನು ಹೇಳ್ತೀನಿ ಸರ್. 4ನೇ ಸಿನಿಮಾ ಬಲೆ ಜೋಡಿ ಸಿನಿಮಾಲಿ ಒಂದು ಹೇಳ್ತೀನಿ ನಾನಂದರೆ, ಸುಮಂತ್ ಅವ್ರನ್ನ ಒಂದು ಮೋಲ್ಡ್. ಮೊದಲನೇ ಸಿನಿಮಾದಲ್ಲಿ ಯಾರೂ ಹೀರೋ ಆಗಿಬಿಡಲ್ಲ, ಪರವಾಗಿಲ್ಲಪ್ಪ ಚೆನ್ನಾಗಿ ಓಕೆ ಸಿನಿಮಾ ಚೆನ್ನಾಗಿದೆ, ಹೀರೋ ಇನ್ನೂ ಸ್ವಲ್ಪ ರೆಡಿ ಆಗಬೇಕು ಅಂತಾರೆ. 2ನೇ ಸಿನಿಮಾಲಿ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ. 3ನೇ ಸಿನಿಮಾಲಿ ಸೂಪರ್ ಫೈಟ್ ಮಾಡಿದ್ದಾರೆ ಅಂತಾರೆ. 4ನೇ ಸಿನಿಮಾಲಿ ಎಲ್ಲನೂ ಚೆನ್ನಾಗಿದೆ ಅಂತ. ಯಾಕೆಂದರೆ ಅವರ ಎಕ್ಸ್ಪೀರಿಯೆನ್ಸು, ಸುಮಂತ್ ಎಕ್ಸ್ಪೀರಿಯೆನ್ಸು ನಮ್ಮ ಬಲೆ ಜೋಡಿಯಲ್ಲಿ ನಾವು ಸ್ವಲ್ಪ ಮೋಲ್ಡ್ ಮಾಡಿದ್ದೀವಿ ಅವ್ರನ್ನ. ತುಂಬ ಕಲರ್ಫುಲ್ ಸಿನಿಮಾ ಇದು. ನನಗೆ ಬಲೆ ಜೋಡಿ ಸಿನಿಮಾಲಿ ಇಷ್ಟ ಆಗಿದ್ದು ಮೇಯ್ನಾಗಿ ಆ ಸಿನಿಮಾದ ಸ್ಕ್ರೀನ್ ಪ್ಲೇ. ರೆಗ್ಯುಲರಾಗಿ ಲವ್ ಸಬ್ಜೆಕ್ಟು ನಾವು ನೋಡಿದ್ದೀವಿ, ಕೇಳಿದ್ವಿ, ಲವ್ ಸಾಂಗ್ಸು ಕೇಳಿದ್ದೀವಿ, ಹಾಡಿದ್ದೀವಿ. ಆದರೆ ಈ ಸಿನಿಮಾ ಒಂದು ಸ್ಪೆಷಲ್ ಸ್ಕ್ರೀನ್ ಪ್ಲೇ. ಮೇಯ್ನಾಗಿ ಒಬ್ಬ ವಿಲನ್ನ ಇಟ್ಕೊಂಡು ಒಬ್ಬ ಹೀರೋನ ಪ್ರೊಜೆಕ್ಟ್ ಮಾಡೋದು ರವಿಶಂಕರ್ ಮುಖ್ಯವಾಗಿ ನಮ್ಮ ಸಿನಿಮಾದಲ್ಲಿ. ಒಬ್ಬ ಈಗ ನಮ್ಮ ಕನ್ನಡಕ್ಕೆ ಒಬ್ಬ ತುಂಬ ದೊಡ್ಡ ಕಲಾವಿದ ರವಿಶಂಕರ್ ಅವರು ನಮ್ಮ ಸಿನಿಮಾಲಿ ಮುಖ್ಯವಾದ ಪಾತ್ರದಲ್ಲಿ ಮಾಡಿರೋದು. 2ನೇದು ಸುಮಲತಾ ಅಂಬರೀಷ್ ಮೇಡಮ್. ನಾವು ಹೇಳಿದ ತಕ್ಷಣ ಕ್ಯಾರೆಕ್ಟರ್ನ ಒಪ್ಕೊಂಡು ಅವ್ರಿಗೋಸ್ಕರ ಈ ಪ್ರೇಮ ಹೇಗೆ ಜೋಗಿ ಸಿನಿಮಾದಲ್ಲಿ ಒಂದು ಹಾಡು ಹೇಳಿದ್ರೋ ತಾಯಿ ಮೇಲೆ, ಅದೇ ಥರ ಮೇಡಮ್ಗೋಸ್ಕರ ನಾನು ಒಂದು ಹಾಡು ಹೇಳಿದ್ದೀನಿ ಇದರಲ್ಲಿ. ಏಕೆಂದರೆ ಎದೆಗಾರಿಕೆ ಆದಮೇಲೆ ಎಲ್ಲರೂ ನನ್ನ ಸಿಂಗರ್ ಅಂತ ಡಿಸೈಡ್ ಮಾಡಿಬಿಟ್ರು. ಗುರು ನೀನು ಬೇಜಾರು ಮಾಡ್ಕೋಬೇಡ ಗುರು, 2 ವರ್ಷಕ್ಕೆ ಒಂದೇ ಹಾಡು ಆಡ್ತೀನಿ. ಒಂದು ಮೇಡಮ್ದು ಒಂದು ಸಾಂಗ್ ಆಡಿದ್ದೀನಿ. ಅದು ಬಿಟ್ಟರೆ ನಮ್ಮ ಸಿನಿಮಾಲಿ 3 ಹೀರೋಯಿನ್ ಇದ್ದಾರೆ. ಆದರೆ ನಮಗೆ ಮುಖ್ಯವಾಗಿ ಒಂದೇ ಹೀರೋಯಿನು. ಅವರು ಮೊದಲು ಕನ್ನಡ ಸಿನಿಮಾ ಶಾನ್ವಿ ಚಂದ್ರಲೇಖಲ್ಲಿ ಮುಖೆಲ್ಲ ಕೂದಲಾಕಿ ಮುಚ್ಕೊಂಡು ಕಾಣಿಸ್ತಾನೇ ಇರಲಿಲ್ಲ. ಚಂದ್ರಲೇಖ ಆದರೂ ಹಿಟ್ಟಾಯಿತು. ಆದರೆ ನಮ್ಮ ಬಲೆ ಜೋಡಿ ಸಿನಿಮಾಲಿ ಅವರು ತುಂಬ ಮುದ್ದಾಗಿ ಪ್ರೆಸೆಂಟ್ ಮಾಡಿದ್ವಿ. ಇಬ್ಬರು ಮುದ್ದಾಗಿದ್ದಾರೆ, ಹೀರೋಯಿನು. ಸೆಕೆಂಡ್ ಹಾಫಲ್ಲಿ ಹರಿಪ್ರಿಯ ಅವರು ನಮಗೆ ಇನ್ನೊಂದು ಹೀರೋಯಿನ್ ಆಗಿ ಬರ್ತಾರೆ. ಇಡೀ ಸಿನಿಮಾ ನಮಗೆ ಕಲರ್ಫುಲ್ಲಾಗಿ ಹಾಡುಗಳ ಜೊತೆ ಒಳ್ಳೊಳ್ಳೆ ಲೊಕೇಶನ್ ಇಟ್ಕೊಂಡು ಶೂಟ್ ಮಾಡಿದ್ವಿ. ಇದಕ್ಕೆಲ್ಲ ನಾನು ಪ್ರೊಡ್ಯೂಸರ್ ಕಾರಣ. ಅವ್ರು ಮಾತಾಡಿದ್ಮೇಲೆ ನಾನು ಮಧ್ಯದಲ್ಲಿ ತಿರುಗಿ ಬರ್ತೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಹಾಗೂ ಮೀಡಿಯಾ ಇವರಿಂದ ನಮಸ್ಕಾರಗಳು, ಹಾಗೂ ನಮ್ಮ ಸ್ನೇಹಿತರಿಗೆಲ್ಲ ನಮಸ್ಕಾರಗಳು. ಬಲೆ ಜೋಡಿ ಚಿತ್ರ ಮಾಡಬೇಕು ಅಂದಾಗ ಸಾಧು ಅವರೇ ಭಾಳ ಇಷ್ಟಪಟ್ಟು ಸರ್ ಈ ಪಿಕ್ಚರ್ ನಾನು ಮಾಡಿಕೊಡ್ತೀನಿ ಅಂದರು. ಹಾಗೆ ಸಾಧು ಅವ್ರನ್ನ ನೋಡಿದ್ರೆ ಒಂಥರ ಭಯ ಆಗ್ತಾಯಿತ್ತು ನನಗೆ. ಇವಾಗಲೂ ಭಯನೇ ಇದೆ. ಅಂದರೆ ಅವ್ರ ಪರ್ಸ್ನಾಲಿಟಿಗೆ ಭಯ ಇಲ್ಲ, ಅವ್ರು ಕೊಡೋ ಕಾಟಕ್ಕೆ ಭಯ ಇದೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಫೋನ್ ಮಾಡಿದ್ರು ಒಂದ್ಸರಿ ಎತ್ತಲ್ಲ, 3 ದಿವಸ ಆದಮೇಲೆ ಅವರೇ ಮಾಡ್ತಾರೆ. ಇಲ್ಲ ಸರ್ ನನ್ನ ಫೋನ್ ನೀರಲ್ಲಿ ಬಿದ್ದೋಗ್ಬಿಟ್ಟಿತ್ತು, ನಿಮ್ಮ ನಂಬರ್ ಕಾಣಲಿಲ್ಲ ಅಂತೇಳಿ. ಅದು ಎಷ್ಟು ಸಾರಿ ನೀರಲ್ಲಿ ಹಾಕ್ತಿರೋ ಅದೇನು ಕಥೆರೋ ನನಗೆ ಗೊತ್ತಿಲ್ಲ. ಒಂದ್ಸಲಿ ಸುದೀಪ್ ಅವ್ರು ಹಾಕಿದ್ರು, ಇನ್ನೊಂದ್ಸಲಿ ದರ್ಶನ್ ಅವ್ರು ಹಾಕಿದ್ರು, ಒಂದ್ಸಲಿ ನಾನು ಹಾಕಿದೆ, 3 ಸಲ ಕರೆಕ್ಟ್. ಅಂತೂ ಸಾಧು ಅವರು, ಯಾಕೆಂದರೆ ಈ ಸಿನಿಮಾ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಲಾಸ್ಟ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗ ಒಂದು ಹಂತಕ್ಕೆ ಬಂದಿದೆ. ಅಂದರೆ ಸಾಧು ಅವರೇ ಈಗ ರೆಕಾರ್ಡಿಂಗ್ ಮಾಡ್ತಾಯಿದ್ದಾರೆ. ಅದಕ್ಕೆ ಅವ್ರನ್ನ ಕೇಳ್ಕೊಂಬಿಟ್ಟೆ, ಮುಂಚೆನೇ ರೆಕಾರ್ಡಿಂಗ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಷ್ಟು ದಿವಸದಲ್ಲಿ ಕೊಡ್ತೀರಾ ಹೇಳ್ಬಿಡಿ ಸಾಧು ಅವರೇ ಅಂತೇಳಿ. 1 ವಾರದಲ್ಲಿ ಕೊಡ್ತೀನಿ ಅಂದರು. ಹಾಲೆ 15 ದಿವಸ ಆಯ್ತು, ಇನ್ನೂ ಕೊಟ್ಟಿಲ್ಲ. ಇನ್ನು ಯಾಕೆಂದರೆ ಚೆನ್ನಾಗಿ ಮಾಡ್ತಾರೆ ಕೆಲಸ, ಮಾತ್ರ ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ.
ಅವರ ಡೈರೆಕ್ಷನ್ ಆಗಲಿ, ಮ್ಯೂಸಿಕ್ ಆಗಲಿ, 5 ಸಾಂಗ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಯಾಕೆಂದರೆ ಈಗ ನೋಡ್ತೀರಾ, ಇವತ್ತು ಸಾಂಗ್ ನಮ್ಮದು ರಿಲೀಸು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಎಷ್ಟೇ ನಮಗೆ ಕಾಟ ಕೊಟ್ಟರು ಒಂದ್ಸರಿ ಬೈಬೇಕು ಅನಿಸುತ್ತೆ, ಒಂದೊಂದು ಸರಿ ಏನೂ ಮಾಡೋಕ್ಕಾಗಲ್ಲ. ಅವ್ರು ನೋಡಿದ ತಕ್ಷಣ ಹಂಗೆ ಕರ್ಗೋಗ್ಬಿಡ್ತೀನಿ ನಾನು. ಸೊ ಹಾಗಾಗಿ ಈ ಚಿತ್ರ 1 ವರ್ಷ ಆಯಿತು. ಇದು ನನ್ನ ಫಸ್ಟ್ ಟೈಮು 1 ವರ್ಷ ಪಿಕ್ಚರ್ ಮಾಡಿರೋದು. ಇಲ್ಲ ಅಂದರೆ ಯೂಶ್ವಲಿ ಒಂದು 5 ಮಂತ್ಸ್ 6 ಮಂತ್ಸ್ನೆಲ್ಲ ಪಿಕ್ಚರ್ ರಿಲೀಸ್ ಮಾಡಿಬಿಡ್ತೀವಿ. ಆದರೂ ಪಿಕ್ಚರ್ ಭಾಳ ಚೆನ್ನಾಗಿ ಬಂದಿರೋದ್ರಿಂದ ಭಾಳ ಸಂತೋಷ ಆಗ್ತಾಯಿದೆ. ಸುಮಂತ್ ಹತ್ರ ಒಳ್ಳೆ ಅವರು ಆ್ಯಕ್ಟಿಂಗ್ ತೆಗೆಸಿದ್ದಾರೆ, ಒಂದು ಡಿಫ್ರೆಂಟ್ ಗೆಟಪ್ಪಲ್ಲಿ. ಯಾಕೆಂದರೆ ಅವ್ರಿಗೆ ಇದ್ದಿದ್ದು ಅದೇ, ಈ ಚಿತ್ರ ಸಬ್ಜೆಕ್ಟ್ ತೊಗೊಂಡ್ಮೇಲೆ ಸರ್ ಸಬ್ಜೆಕ್ಟ್ ಚೆನ್ನಾಗಿದೆ, ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು, ಹೀರೋಯಿನ್ ಮುಖ್ಯವಾಗಿ ಭಾಳ ಇಂಪಾರ್ಟೆಂಟ್ ಅಂದರು. ಭಾಳ ಜನ ಹೀರೋಯಿನ್ ಅವರು ನೋಡಿದ್ರು. ಕೊನೆಗೆ ಚಂದ್ರಲೇಖದ ಹೀರೋಯಿನ್ನು ಶಾನ್ವಿ ಅವರು ಫಿಕ್ಸ್ ಆಗಿ ಅವ್ರು ಬಂದು ಮುಂಬೈ, ಅಂದರೆ ಕಾಶಿ ಅವರು ಈಗ ಮುಂಬೈಲಿ ಸೆಟ್ಲಾಗಿದ್ದಾರೆ. ಅವ್ರನ್ನ ಕರ್ಕೊಂಬಂದು ಈ ಚಿತ್ರದಲ್ಲಿ ಹೀರೋಯಿನ್ ಮಾಡಿಸಿದ್ದೀವಿ. ಸೊ ಹಾಗಾಗಿ ಎಲ್ಲರಿಗೂ ರೆಕಗ್ನೈಸ್ ಕರ್ನಾಟಕದಲ್ಲಿ. ಸುಮಂತ್ ಕೂಡ ರೆಕಗ್ನೈಸ್ ಆಗ್ತಾ ಇದ್ದಾರೆ, ಇನ್ನೂ ಆಗಬೇಕು, ಇನ್ನೂ ಆಗ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ. ಸೊ ಈ ಚಿತ್ರ ಡೆಫಿನೆಟ್ಟಾಗೆ ಒಂದು ಒಳ್ಳೆ ಚಿತ್ರ ಆಗುತ್ತೆ. ಸಾಧು ಅವ್ರ ಕೈಯಲ್ಲಿ ಬಂದಿದೆ ಪಿಕ್ಚರು, ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಸಾಧು ಅವ್ರು ಮಾತಾಡ್ತಾರೆ, ಮಾತಾಡಲಿ. ನಾನು 2 ವರ್ಷದ ಕಮ್ಮಿ ಯಾವ ಸಿನಿಮಾ ಮಾಡೇ ಇಲ್ಲ. 1 ವರ್ಷಕ್ಕೆ ಮುಗಿಸಿದ್ದೀನಿ. ನನಗೆ ನಿಜವಾಗ್ಲೂ ಖುಷಿ, ಇಷ್ಟು ಬೇಗ ಮುಗಿದೋಯ್ತು ಸಿನಿಮಾ ಅಂತ. ಎಲ್ಲರೂ ತುಂಬ ಆಶ್ಚರ್ಯವಾಗಿ ಕೇಳ್ತಾರೆ, ಸಾಧು 1 ವರ್ಷದಲ್ಲಿ ಮುಗಿದೋಯ್ತಾ, ಹೆಂಗಿದು, ಅಟ್ಲೀಸ್ಟ್ ಒಂದು 2 ವರ್ಷ 3 ವರ್ಷ ಆಗಬೇಕಲ್ವ ಅಂತ. ಸೊ ಒಂದು ಸಿನಿಮಾ ಅಂದರೆ ಅದಕ್ಕೆ ಏನಾಗಬೇಕೋ ಅದು ಆಗಲೇಬೇಕು. 3 ತಿಂಗಳಲ್ಲೂ ಸಿನಿಮಾ ಮುಗಿಸ್ಬೋದು, ಒಂದೇ ತಿಂಗಳಲ್ಲೂ ಥಿಯೇಟ್ರಿಗೆ ತರ್ಬೋದು. ಎಷ್ಟು ದಿವಸ ಓಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈ ಸಿನಿಮಾ ಲೊಕೇಶನ್ಸ್ ನಾವು ಹಂಟ್ ಮಾಡೋಕ್ಕೆ ಈ ಬೈಂದೂರು, ಮಂಗಳೂರಿಂದ ಕಾರವಾರ ತನಕ ಒಂದು ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದೆ. ಸಕಲೇಶ್ಪುರ ಒಂದು ದೊಡ್ಡ ಕೆರೆ, ಅಂದರೆ ಈ ನದಿ ನೀರು ಬಂದು ಕೊಚ್ಕೊಂಡು ಹೋಗಿರೋಂಥ ಒಂದು ಹಳ್ಳಿ, ಅದನ್ನೇ ಕ್ರಿಯೇಟ್ ಮಾಡಿದ್ವಿ ನಾವು. ಕ್ರಿಯೇಟ್ ಅಂದರೆ ಡೈರೆಕ್ಟಾಗಿ ಶೂಟ್ ಮಾಡಿದ್ವಿ ಆ ನೀರು ಒಳಗೇ. ಸೊ ಆ ಥರ ಕೆಲವು ರಿಸ್ಕ್ ತೊಗೊಂಡು ಆ ಥರ ಈ ಬೈಂದೂರು ಸಮುದ್ರದ ಹತ್ರ ಹೆಲಿ ಕ್ಯಾಮೆರಾ ಇಟ್ಕೊಂಡು ತುಂಬ ಚೆನ್ನಾಗಿ ಶೂಟ್ ಮಾಡೋಕ್ಕೆ ಸ್ವಲ್ಪ ಲೇಟಾಗಿದೆ ಸರ್. ದಿವಸಗಳು ಜಾಸ್ತಿ ಆಗಿದೆ, ದಿವಸಗಳು ಕರೆಕ್ಟಾಗಿ ಆಗಿದೆ. ಚೆನ್ನಾಗಿ ಬಂದು ಇದರಲ್ಲಿ ಇನ್ನೂ ಇವತ್ತು ಆಡಿಯೋ ರಿಲೀಸ್ ಆಗಿರೋದ್ರಿಂದ ನಮ್ಮ ಆದಿತ್ಯ ಮ್ಯೂಸಿಕ್ನವರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ರಿಲೀಸ್ ಮಾಡಿದ್ದಾರೆ. ಅವ್ರಿಗೋಸ್ಕರ ದಯವಿಟ್ಟು ಒಂದು ಸಣ್ಣ ಚಪಾಳಿ ತಟ್ಟಲೇಬೇಕು. ಯಾಕೆಂದರೆ ನಮ್ಮ ಕನ್ನಡ ಹಾಡುಗಳನ್ನ ಸರ್ ನಿರಂಜನಾಚಾರ್ಯ మీరు ಸ್ಟೇಜ್ మీద రండి ಸರ್. ವಹಿಮಾ ಮೇಡಮ್ ಮಾರ್ಕೆಟಿಂಗ್ ಹೆಡ್, ಪ್ಲೀಸ್ మీరు ಕೂಡ ಅಲ್ಲಿ. ಕನ್ನಡ ಸಿನಿಮಾಗಳನ್ನ ಯಾರು ತೊಗೊತಾನೇ ಇಲ್ಲ ಸರ್. ನಿಜ ಹೇಳಬೇಕು ಅಂದರೆ ಯಾವುದೇ ಮ್ಯೂಸಿಕ್ ಡೈರೆಕ್ಟ್ರದ್ದು ಗುರು ಮುಂದೆನೇ ಹೇಳ್ತೀನಿ, ತುಂಬ ಪಾಲಿಟಿಕ್ಸ್ ನಡೀತಾ ಇದೆ ಇಲ್ಲಿ ಕನ್ನಡ ಇದರಲ್ಲಿ. ಕಂಪ್ನಿಯವ್ರು ಏನು ಹೇಳಿದ್ದಾರೆ, ಇವಾಗ ಹರಿಕೃಷ್ಣ ಬಗ್ಗೆ ನಾನು ಹೇಳಬೇಕು ಅಂದರೆ ಅವ್ರದ್ದೇ ಒಂದು ಕಂಪ್ನಿ ಶುರು ಮಾಡಿದ್ದಾರೆ. ಅದಕ್ಕೆ ಪ್ರೋತ್ಸಾಹ ಯಾರು ಕೊಡಲ್ಲ. ಯಾಕೆಂದರೆ ಇವಾಗ ಕಂಪ್ನಿಗಳೇ, ನಾವು ಯಾವುದು ಆಡಿಯೋಗಳೇ ಯಾರು ತೊಗೊಳ್ಳಲ್ಲ ರೀ. ಒಂದು CD ಬಂದರೆ ಸಾಕು, ಎಲ್ಲ 100 CD ಪೈರಸಿ ಮಾಡಿಬಿಡ್ತಾರೆ ಅಂಥೇಳಿ ಎಷ್ಟೋ ದುಡ್ಡು ಹಾಕಿ, ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಪ್ರೊಡ್ಯೂಸರ್ಗಳು ಆಡಿಯೋ ರೆಡಿ ಮಾಡಿದ್ರೆ 1 ಲಕ್ಷ ರೂಪಾಯಿಗೂ ಕೂಡ ಕೇಳಲ್ಲ. ಈಗ ಮುಂಚೆ ಇದೇ ನಾನು H2O ಸಿನಿಮಾ 1,35,00,000 ಬರೀ ಆಡಿಯೋ ರೈಟ್ಸ್ಗೆ H2O. ಈಗ ಯಾಕೆಂದರೆ ಅದೇನೋ ದೊಡ್ಡ ಒಂದು ಲಾಬಿನ ನಡೀತಾ ಇದೆ ಅನಿಸುತ್ತೆ. ಆಡಿಯೋ ಕನ್ನಡ ಅಂದರೆ ಮುಟ್ಟೋದೇ ಇಲ್ಲ. ಅವ್ರು ಯಾರೇ ಮಾಡಿರಲಿ, ಮ್ಯೂಸಿಕ್ ಸಾಧು ಕೋಕಿಲ ಮಾಡಿರಲಿ, ಇನ್ನೊಬ್ಬರು ಯಾರು ಹೊಸಬರು ಮಾಡಿರಲಿ, ಚೆನ್ನಾಗಿದ್ದರೆ ತೊಗೊಂಡು ಅದನ್ನು ಪ್ರೋತ್ಸಾಹಿಸೋದು ಇರೋವಂಥ ಈ ಸಮಯದಲ್ಲಿ ಆದಿತ್ಯ ಮ್ಯೂಸಿಕ್ನವರು ನಮ್ಮ ಬಲೆ ಜೋಡಿ ಸಿನಿಮಾನ ಕೇಳಿದ ತಕ್ಷಣ ತೊಗೊಂಡಿದ್ದಾರೆ. ಅವರಿಗೆ ನಿಜವಲ್ಲೂ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಸರ್ ಕನ್ನಡ ವಸ್ತಿಂದ ಸರ್ ನೋಡಿ, ಕನ್ನಡ ಬರಲ್ಲ ಆದರೂ ಕನ್ನಡ ಸಿನಿಮಾ ನಾವು ರಿಲೀಸ್ ಮಾಡಿದ್ದಾರೆ. ನಿಜವಲ್ಲೂ ಇನ್ನೊಂದು ಚಪಾಲಿ ತಟ್ಟಿ ಸರ್, ಆಮೇಲೆ ನೋಡ್ಕೊಂಡು సార్ గ్రేట్ థింగ్. ఒక మాట మీరు మాట్లాడండి సార్. తెలుగు అల్వా ఆరింది ఇంగ్లీష్ సార్ తెలుగు. అందరికీ నమస్కారం. భలే జోడి సుమంత్ హీరోగా, షాన్వి హీరోయిన్గా, శైలేంద్ర బాబు గారు నిర్మిస్తున్నారు. సాధు కోకిల గారు డైరెక్షన్తో పాటు మ్యూజిక్ కూడా ఇచ్చారు. చాలా సాంగ్స్ చాలా బాగున్నాయి. వారి ప్రోత్సాహం మాకు ఈ కన్నడ రంగంలో మొదలు పెట్టిన దగ్గర నుంచి దుబాయ్ బాబు తర్వాత అలా వారితోనే మొదటి సినిమా ఆడియో లాంచ్ చేసినాము. వారి ప్రోత్సాహంతోనే మళ్ళీ ఈరోజు ఈ భలే జోడి ఇక్కడ లాంచ్ చేయడానికి ప్రోత్సహించినందుకు చాలా
మాకు రైట్స్ ఇచ్చినందుకు, మాకు ప్రోత్సహించినందుకు చాలా థ్యాంక్స్ చెప్తున్నాము శైలేంద్ర బాబు గారికి. ఈ మ్యూజిక్ని మేము మా మాధ్యమాల ద్వారా అన్ని